ಹೋಗ್ತಾ ಇದ್ದೀವಿ. ಇದು ನೋಡಿದ್ರೆ ಭಯನೇ ಆಗ್ತಾಯಿದೆ. ಇಲ್ಲಿ ಯಾರು ಇಲ್ಲ. ಪಾರ್ಟಿ ಅಂದರೆ ಕಾಮನ್ನಾಗಿ ಸ್ನೇಹಿತರು ಇದೇ ಥರ ಜಾಗದಲ್ಲಿ ಬರೋದು. ನಾವು ಬಂದುಬಿಟ್ಟಿದ್ದೀವಿ. ಇಲ್ಲಿ ಏನೂ ಇಲ್ಲ. ಪ್ರಾಣಿ ಪಕ್ಷಿಗಳು ಬಂದ್ರೆ ನಮ್ಮ ವೀರಾಶಿ ಅಂತೂ ಇಂಥರಲ್ಲ ನಾವು ಅನುಭವ ಇದೆ. ಭಯ ಅಂತಿಲ್ಲ. ನಾವು ಕರಿಬಸವ ಅಂತೂ ದೊಡ್ಡ ಧೈರ್ಯವಂತನೇ. ಹೋಗ್ತಾ ಇದ್ದೀವಿ. ಒಂಥರ ಗಾರ್ಡನ್ ಥರ ಇದೆ ನೋಡಿರಿ, ಎಷ್ಟು ಚೆನ್ನಾಗಿದೆ. ಎಷ್ಟೋ ಜನರಿಗೆ ನಮ್ಮೂರಾಗಿದ್ದರೂ ಈ ಜಾಗ ಗೊತ್ತಿಲ್ಲ. ಅಂಥ ಜಾಗದಲ್ಲಿ ನಮ್ಮ ಕರಿಬಸಪ್ಪ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಪ್ಪ ಹೋಗ್ತಾಯಿದ್ದೀನಿ. ಇದೇ ಜಾಗಕ್ಕೆ ಸೋಮಸುಂದರ್ ಗಾಡಿ ಬರ್ತಾ ಇದ್ದಾರೆ. ನಾವು ನಡ್ಕೊಂತ ಬಂದ್ವಿ. ಹುಲ್ಗಪ್ಪ ಕೂಡ ಬಂದರು ಈ ಜಾಗಕ್ಕೆ. ಇದು ಒಂದು ಗಾರ್ಡನ್ ಇದ್ದಂಗೆ ಐತೆ. ಭಯ ಆಗ್ತೈತೆ. ಇಲ್ಲಿ ನಾವು ಬಂದಿದ್ದೀವಿ. ಸೋಮಸುಂದರ್ ತಾನೆ ಇವಾಗ ನನಗೆ ಹೇಳ್ದ, ಮಮ್ಮ ಇದು ದೊಡ್ಡ ಗಾರ್ಡನ್ ಇದು, ಇಲ್ಲಿ ಯಾರೂ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಸುಮಾರು ವರ್ಷಗಳಿಂದ ಚಿರತೆ ಇದೆ ಅಂತ ನಾವು ಕೇಳ್ಪಟ್ಟಿದ್ವಲ್ಲ. ನಮ್ಮೂರಲ್ಲಿ ಚಿರತೆ ಇತ್ತಂತೆ, ಒಡನಾಟ ಇತ್ತು. ಆದರೆ ಈಗ ಬೆಳಗಿನ ಜಾವ ಅಲ್ವಾ, ಸೊ ಹಾಗಾಗಿ ಬಂದಿದ್ದೀವಿ ಸ್ನೇಹಿತರ ಸಮೇತವಾಗಿ. ಚಿಕ್ಕದಾಗಿ ಒಂದು ಪಾರ್ಟಿ ಮಾಡ್ಕೊಂಡು ಹೋಗ್ತೇವೆ. ಆದರೂ ನನಗಿನೇ ಎಲ್ಲಿ ಹೋದ್ರೂ ಕೂಡ ಸೋಮು ಮಾತ್ರ ಗಡ್ಡೆ ಮಾಡ್ಕೊಳ್ಳೋದು ಬಿಡುವಲ್ಲ. ಇಲ್ಲೂ ಕೂಡ ಸ್ಟಾರ್ಟ್ ಮಾಡೋಣ ಕುಯ್ ಅನ್ನೋದು. ಅದೊಂದು ಏನು ಹತ್ತುತ್ತಾ ಇಲ್ಲ. ಇಷ್ಟು ದೂರ ಬಂದ್ವಿ ಪಾರ್ಟಿ ಮಾಡೋಕ್ಕಂತ. ಸ್ಟವ್ ಬೇರೆ ಹತ್ತುತ್ತಾ ಇಲ್ಲ. ಏನಾಗ್ತದೆ ಗೊತ್ತಿಲ್ಲ. ನಮ್ಮ ಚಿಕನ್ ಪಾರ್ಟಿ ಪ್ರಯತ್ನ ಪಡ್ತಾ ಇದ್ದಾನೆ. ಕರಿಬಸಪ್ಪ ಹತ್ತುತ್ತಾ ಇಲ್ಲ. ಹಚ್ಚಿದ ಓಕೆ. ಇಂತೂ ಕರಿಬಸಪ್ಪ ಅವರು ಹಚ್ಚಿದ್ರು. ನಮ್ಮ ಚಿಕನ್ ಪಾರ್ಟಿ ಎಲ್ಲಿ ಫೇಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ ನಾನು. ಹತ್ತೈತಾ? ಸೊ ಓಕೆ. ಮಳೆ ಬರ್ತಾಯಿದೆ ಅಂತೇಳಿ ಮುನ್ಸೂಚನೆ. ಚಿಕನ್ ಪಾರ್ಟಿ ಆಟೋ. ಇವಾಗ ಮಳೆ ಬರ್ತಾಯಿದೆ, ನಿಜವಾಗ್ಲೂ ಮಳೆ ಬರ್ತಾಯಿದೆ. ಮಳೆ ಬೇರೆ ಬರ್ತೈತೆ. ಇಲ್ಲಿ ಜಾಗ ಎಲ್ಲಿಲ್ಲ ನಮ್ಗೆ ಉಳ್ಕೊಳಕ್ಕೆ. ಏನು ಮಾಡೋದು? ನಾವು ಛತ್ರಿಗೆ ಕೂಡ ಯಾರು ಇಟ್ಕೊಂಬಂದಿಲ್ಲ. ನೋಡೋಣ ಏನಾಗ್ತೈತೆ ಮುಂದಕ್ಕೆ. ಏನು ಮಾಡೋದು ಅಕ್ಷಯ್? ಮಳೆ ಆದರೂ ಎಷ್ಟು ದುಡ್ಡು ಕೊಟ್ಟು ನಾವು ರೆಸ್ಟೋರೆಂಟಲ್ಲಿ ಹೋಗಿ ಸೊ ದೊಡ್ಡ ಹೋಟ್ಲುಗಳ ಲೈಫಲ್ಲಿ ನಾವು ತಿಂದರೂ ಕೂಡ ಈ ಥರ ಫೀಲು, ಈ ಥರ ವೆದರು, ಈ ಥರ ಖುಷಿ ಸ್ನೇಹಿತರ ಜೊತೆಯಾಗಿ ಸಿಗಲ್ಲ. ಆದರೂ ಒಂಥರ ಮಜಾನೇ ಸೂಪರಾಗಿದೆ. ಆದರೂ ನಮ್ಮ ಮಳೆಗೆ ಬಿಡ್ತಾನೇ ಇಲ್ಲ. ಗಡ್ಡೆ ಮಾಡ್ಕೊಳ್ಳೋದು ಎಂಥ ಮಳೆ ಬಂದರೂ ಕೂಡ ಮಾಡ್ಕೊತಾನೆ ಇದ್ದಾನೆ. ನಾವು ನೋಡ್ರೆ ಮಳೆ ಬಂದು ಪೇಚಾಡಕತ್ತೀವಿ ಚಿಕನ್ ಪಾರ್ಟಿ ಹೆಂಗಾಗ್ತದಂತ. ಬಟ್ ಗಡ್ಡೆ ಮಾಡ್ಕೊಳ್ಳೋದು ಮಾತ್ರ ಬಿಡುವಲ್ಲ. ನೋಡೋಣ. ವೀರೇಶ್ ಎಲ್ಲಿಗೆ ಹೊಂಟಿದ್ದಾನೆ, ಒಳಗಡೆ ಹೋಗಿದ್ದಾನೆ. ಏನೋ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಹೋಗಿ ಬರಲಿ, ಕೇಳೋಣ. ಚೆಕ್ ಮಾಡ್ತಾ ಇದ್ದಾನೆ ಕರಿಬಸಪ್ಪ. ಚಿಕನ್ ಕುದ್ದತೆ ಇಲ್ಲ ಅಂತ ನೋಡಬೇಕು. ಯಾಕೆಂದರೆ ಜಾಗ ಚೇಂಜ್ ಮಾಡಿದ್ದೀವಿ. ಆ ಮೊದಲನೇ ಜಾಗದಲ್ಲಿ ಏನು ಕುದ್ದಿರಲಿಲ್ಲ. ಈ ಜಾಗದಲ್ಲಿ ಏನು ಕರಿಬಸ ಕುದ್ದೈತಾ? ಓಕೆ ಕುದಿಲಿ. ಮಳೆ ಬರ್ತೈತೆ ಆದರೂ ಬಿಡ್ತಾ ಇಲ್ಲ. ನಾವು ಹೆಂಗನ ಮಾಡಿ ಪಾರ್ಟಿ ಮಾಡಿ ಹೋಗಲೇಬೇಕು ಅಂತ. ಕುದ್ದಿಲ್ಲಂತೆ. ನೋಡಿ ಟೇಸ್ಟ್ ನೋಡ್ತಾ ಇದ್ದಾನೆ ಅಕ್ಷಯ. ಏನು ಅಕ್ಷಯ್ ಟೇಸ್ಟ್ ಹೆಂಗಿದೆ? ಕುದ್ದೈತಾ ಇಲ್ಲ? ಇನ್ನೂ ಕುದಿಬೇಕಂತೆ. ಕರಿಬಸಪ್ಪ ಕೊತ್ತಂಬರಿ ಬೇರೆ ಹಾಕ್ತಾ ಇದ್ದಾನೆ. ಅವರು ಚಿಕನ್ ಪಾರ್ಟಿಯಲ್ಲಿ ಎಕ್ಸ್ಪರ್ಟು. ಅವರು ಚೆನ್ನಾಗೇ ಮಾಡ್ತಾರೆ ಪ್ರತಿಯೊಂದು ಪಾರ್ಟಿಯಲ್ಲಿ. ಹಾಗಾಗಿ ಇವತ್ತು ಅವ್ರದ್ದೇ ಜವಾಬ್ದಾರಿ ಇದೆ. ನೋಡೋಣ. ಇದು ಹಾಗೆ ಇಲ್ಲಿ ಬಂದಿದ್ದೀವಲ್ವ ಈ ಸ್ಥಳದಲ್ಲಿ. ಇದು ನಾನು ಚಿಕ್ಕವನಿದ್ದಾಗ ನೋಡಿದ್ದೆ. ಇದು ಕೋಡ್ಕೋಡು ಬಸಣ್ಣ ಅಂತ ಕರೀತಾರೆ ನಮ್ಮ ಕಡೆ. ಬ್ಯೂಟಿಫುಲ್. ಈ ಥರ ಗಾರ್ಡನ್ಗೆ, ಈ ಥರ ಪ್ಲೇಸಿಗೆ ಬಂದ್ರೆ ಮಾತ್ರ ಇಲ್ಲಿ ಈ ಥರ ನೋಡೋಕ್ಕೆ ಸಾಧ್ಯ. ಇದು ಕೋಡ್ಕೋಡು ಬಸಣ್ಣನ. ಇದು ಸೋಮಸುಂದರ ಹೇಗೆ ಪತ್ತೆ ಮಾಡಿದ್ದಾನೆ ವಿಡಿಯೋ ಮುಖಾಂತರ ತೋರಿಸ್ತಿದ್ದಾನೆ. ಇದ್ರ ಹೆಸರು ಕೋಡ್ಕೋಡು ಬಸಣ್ಣ. ಓಕೆ ಸೂಪರ್ ಸೋಮ್. ವೀರೇಶ್ ತಿನ್ನೋಕ್ಕೆ ಕೆಚ್ಚ ಹಾಕ್ತಾ ಇದ್ದಾನೆ.
ಎಲ್ಲಿ ಹೋದ್ರೂ ವೀರೇಶ ತಿನ್ನೋದು ಮಾತ್ರ ಬಿಡೋಂಗಿಲ್ಲ. ಫಸ್ಟ್ ಟೇಸ್ಟ್ ನೋಡೋದೇ ವೀರೇಶ ನಮ್ಮ ಪಾರ್ಟಿಯಲ್ಲಿ. ಆದರೆ ಹುಲಿಯಪ್ಪ ಕೂಡ ಭಾಗ ಆಗ್ತಾ ಇದ್ದಾನೆ, ಅದು ಇಷ್ಟ ಆಗೋಲ್ತು ವೀರೇಶ್ಗೆ. ಹೆಂಗಿದೆ ಟೇಸ್ಟ್? ಹೆಂಗಿದೆ ಹುಲಿ ಟೇಸ್ಟ್? ಹೆಂಗಿದೆ? ಓಕೆ. ಬಸವ ಕೂಡ ಕೈ ಹಾಕ್ಬಿಟ್ಟ ಲಾಸ್ಟಿಗೆ. ನನಗೆ ಕೊಡ್ತಾರಂತ ನೋಡಿದೆ, ನನಗೆ ಕೊಡೋಳ್ರಿ ಇವರು. ಇವ್ರು ಹೆಂಗೈತೆ ಟೇಸ್ಟ್? ಅಂತೂ ಇಂತೂ ನಾನು ಬಿಡಲಿಲ್ಲ, ನಾನು ಕೈ ಹಾಕ್ತಾ ಇದ್ದೀನಿ ಟೇಸ್ಟ್ ನೋಡೋಕ್ಕೆ. ಅವ್ರು ತಿಂತಿರೋದು ನೋಡಿದ್ರೆ ಬಿಡ್ತಾ ಇಲ್ಲ, ನಾನು ತಿಂತಾ ಇದ್ದೀನಿ. ವಾವ್, ಸೂಪರ್ ಟೇಸ್ಟು, ಚೆನ್ನಾಗಿದೆ ನಮ್ಮ ಚಿಕನ್ ಪಾರ್ಟಿ. ಅಂತೂ ಇಂತೂ ನಾನು ತಿಂದ್ಬಿಟ್ಟ. ಬಸವ ಕೂಡ ಕೈ ಹಾಕ್ಬಿಟ್ಟ, ನಾನು ಹಾಕೋದು ನೋಡಿ. ಹೆಂಗಿದೆ ಬಸವ? ಓಕೆ. ನಮ್ಮ ಅಕ್ಷಯ್ ಬಂದು ಇಲ್ಲಿ ರೈಸ್ ಮಾಡ್ಬೇಕಂತೇಳಿ ಒಲೆ ಹಚ್ಚುತ್ತಾ ಇದ್ದಾನೆ. ಗಾಳಿಗೆ ಹತ್ತುತ್ತಾ ಇರಲಿಲ್ಲ, ಈಗ ಪ್ರಯತ್ನ ಅಂತೂ ಪಡ್ತಾ ಇದ್ದಾನೆ. ಇಲ್ಲಿ ಒಲೆ ಹತ್ತಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಇಲ್ಲಿ ರೈಸ್ ಇಡ್ತೀವಿ. ಏನು ಅಕ್ಷಯ್ ಕರೆಕ್ಟಾ? ಓಕೆ. ಯಾಕಂದರೆ ಜಲ್ದಿ ಚಿಕನ್ ಪಾರ್ಟಿ ಸ್ಟಾರ್ಟ್ ಮಾಡಿಕೊಂಡು ಬೇರೆ ಕಡೆ ಕೆಲಸಗಳಿದೆ ಅಂಥೇಳಿ ಒಂದು ಕಡೆ ಅಕ್ಷಯ, ಒಂದು ಕಡೆಗೆ ವೀರೇಶ ಅವರೆಲ್ಲರೂ ಸತತ ಪ್ರಯತ್ನ ಪಡ್ತಾ ಇದ್ದಾರೆ. ಒಲೆ ಹತ್ತುತ್ತಾ ಇಲ್ಲ. ಈ ಥರ ಒಲೆ ಹಚ್ಚೋದು ಸುಮಾರು 20 ವರ್ಷದ ಹಿಂದೆ ನಾವು ನೋಡ್ತಾ ಇದ್ವಿ ಮನೆಗಳಲ್ಲಿ. ಇವತ್ತಿನ ದಿನಗಳಲ್ಲಿ ಗ್ಯಾಸ್ಗಳು ಬಂದಿರೋ ಕಾರಣಕ್ಕೆ ಕಟ್ಟಿಗೆ ಒಲೆ ಮನೆಗಳಲ್ಲಿ ಇಲ್ಲ. ಏನು ಅಕ್ಷಯ್ ಅಲ್ವಾ? ಈ ಥರ ನಮ್ಮ ತಾಯಂದರು, ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಅದೇ ಥರ ಫೀಲು ನಾವು ಈ ಚಿಕನ್ ಪಾರ್ಟಿಯಲ್ಲಿ ಮಾಡೋಕ್ಕೆ ಬಂದಾಗ ನಮಗೆ ಅನುಭವ ಸಿಗ್ತಾಯಿದೆ. ಹೌದಲ್ಲ ಅಕ್ಷಯ್? ಓಕೆ. ಏನು ವೀರೇಶ, ಯಾಕೆ ಆ ಥರ ಮಾಡ್ತಾಯಿದ್ಯಾ ವೀರೇಶ? ಅದು ಸಪ್ರೇಟ್ ಮಾಡಿ ಏನು ಮಾಡೋದು ಹೇಳ್ರಿ ವೀರೇಶ್ ಅವರೇ. ಕರಿಬಸಪ್ಪ ಅವರೇ ಅಲ್ಲಿ ಸಾರು ಕೇಳು ಇನ್ಫಾರ್ಮೇಶನ್ ಮಾಡ್ಬೇಕಾ? ಮಸಾಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಪೀಸ್ ಅದರ ಮಿಕ್ಸ್ ಮಾಡಿ ಆಮೇಲೆ ಹಂಗೆ ತಕ್ಕೊಂಡು ಫ್ರೈ ಮಾಡಿ ತಿನ್ಕೊಳ್ಳೋದು. ಓಕೆ ಸೂಪರ್. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮೋಸ್ಟ್ಲಿ. ಈ ಥರ ಒಂದು ಬಿಗಿ ಆದಮೇಲೆ ತೆಗೆದಿಟ್ಟು ಆಮೇಲೆ ಮತ್ತೊಮ್ಮೆ ಮಸಾಲೆ ಐಟಮ್ ಎಲ್ಲ ಹಾಕಿ ಬೆಳ್ಳುಳ್ಳಿ ಕಬಾಬ್ ಮತ್ತೆ ಇದನ್ನ ಹಾಕಿದ್ರಿಗಿನ ಟೇಸ್ಟ್ ಅದ್ಭುತವಾಗಿರುತ್ತೆ. ಹೌದಾ? ಓಕೆ. ಅದು ನಮ್ಮ ಯಾರಾದ್ರೂ ನಮ್ಮ ಕರಿಬಸಪ್ಪ ಅವ್ರಿಗೆ ಗೊತ್ತು. ಆಯ್ತು. ಅದನ್ನ ಯಾರಿಗೂ ಲೀಕ್ ಮಾಡಲ್ಲ, ಯಾಕಂತಂದ್ರೆ ಅವನ ಹೆಸರೇ ಇರ್ಬೇಕಂತ ಅವನೊಂದು ಆಸೆ. ಅದೇ ರೀತಿ ಚಿಕನ್ ಮಾಡೋಗಳ ನೀವು ಮನೆಗಳೆಲ್ಲ ಮಾಡ್ತಾ ಇರ್ತೀರಾ. ಇದು ಸೂಪ್ ಅಂತಾರೆ, ತುಂಬ ಟೇಸ್ಟ್ ಇರುತ್ತೆ. ಏನಲ್ಲಪ್ಪ ಸೋಮ, ಹೆಂಗಿದೆ? ಸೂಪರ್. ಚಿಕನ್ ಸೂಪು, ಮಟನ್ ಸೂಪ್ ಅಂತ ಕುಡಿದ್ರೆ ಅದು ಮೂಳೆಗಳಿಗೆ ಗಟ್ಟಿಯಾಗಿರ್ತವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಏನು ಸೋಮ, ಹೌದಲ್ಲ? ಸೋಮು ಕೂಡ ಟೇಸ್ಟ್ ನೋಡ್ತಾ ಇದ್ದಾರೆ. ಹೆಂಗಿದೆ ಸೋಮ? ಸೂಪರ್. ವೀರೇಶ್ ಕೂಡ ಸೂಪ್ ಟೇಸ್ಟ್ ನೋಡ್ತಾ ಇದ್ದಾನೆ. ಹೇಗಿದೆ ವೀರೇಶ್ ಸೂಪು? ಈ ಸೂಪ್ ಕುಡಿದ್ರೆ ನರಗಳಿಗೆ ಅಂದರೆ ಗಟ್ಟಿ ಮುಷ್ಟಿಯಾಗಿರುತ್ತೆ ಅಂತೇಳಿ ಚಿಕನ್ ಸೂಪ್, ಮಟನ್ ಸೂಪ್ ಕುಡಿತಾರೆ. ಅದೇ ರೀತಿ ವೀರೇಶ್ ಕೂಡ ನಾನೇ ಸ್ವಲ್ಪ ತಗೊಂಡು ಅನ್ಕೊಂಡು ಬಾಟ್ಲಿ ತಗೊಂಡ್ಬಿಟ್ಟೆ ಅನ್ನೋದು ಯಾಕೆಂಡ ಬಾಟ್ಲಿ ಕೊಯ್ದು ಕುಡಿತಾ ಇದ್ದಾನೆ. ಹೇಗಿರೋ ಸೂಪರ್? ಓಕೆ. ಚಿಕನ್ ಆಲ್ರೆಡಿ 1 by 1 ಟೊಮಾಟೊ, ಉಳ್ಳಾಗಡ್ಡೆ, ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಕರಿಬಸಪ್ಪ ಅವರು ಇನ್ನೇನು ಚಿಕನ್ ಕುದಿಸಿ ಪಕ್ಕಕ್ಕೆ ಇಟ್ಟಿದ್ದಾರೆ. ಅದೇನೋ ಅವರು ವೆರೈಟಿಯಾಗಿ ಚಿಕನ್ ಮಾಡ್ತಾ ಇದ್ದಾರೆ. ಕಾದು ನೋಡೋಣ. ನೋಡಿ, ನಿಮ್ಗೆ ಆಲ್ರೆಡಿ ಸೌಂಡ್ ಬರ್ತಾ ಇದೆ. ಉಳ್ಳಾಗಡ್ಡೆ ಹಾಕ್ತಾ ಇದ್ದಾರೆ. ವಾವ್, 1 by 1 ಅವರು ಯಾವ ಥರ ಹಾಕ್ಕೊತಾರೆ. ನಾನು ವಿಡಿಯೋ ಮಾಡ್ತಿರೋ ಓಕೆ. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದಾರೆ. ನೆಕ್ಸ್ಟು ಟೊಮಟೊ ಓಕೆ. ಇದೆಲ್ಲ ಕುದಿದ ಮೇಲೆ ನೆಕ್ಸ್ಟ್ ಏನು ಹಾಕ್ತೀರಾ? ಟೊಮಟೊ ಆಮೇಲೆ ಅಲ್ಲ ಪೇಸ್ಟು ಆಮೇಲೆ ಹೇಳಿ. ತಿರುಗಿಸ್ತಾ ಇದ್ದಾರೆ. ಅದು ಕುದ್ದ ಮೇಲೆ ಟೊಮಟೊ ಮತ್ತು ಅಲ್ಲ ಪೇಸ್ಟ್ ಎಲ್ಲ ಹಾಕಿ ಆಮೇಲೆ ಚಿಕನ್ ಹಾಕೋದಾ? ಓಕೆ. ಹಾಕ್ತಾ ಇದ್ದಾರೆ ಬಸವ ಅವರು. ಈಗ ಆಲ್ರೆಡಿ ಹಸಿಮೆಣಸಿನಕಾಯಿ ಅಲ್ಲಿ ಉಳ್ಳಾಗಡ್ಡೆ ಎಲ್ಲ ಕುದ್ದಿದೆ ಅಂದ್ಕೊತೀನಿ. ಪೇಸ್ಟ್ ಹಾಕಿದ ಮೇಲೆ 1 by 1. ವಾವ್, ಸೂಪರ್. ಈಗ ಟೊಮೆಟೊನ ಹಾಕ್ತಾ ಇದ್ದಾರೆ ಬಸವ. ಆಲ್ರೆಡಿ ಪೇಸ್ಟ್ ಹಾಕಿ ತೋರಿಸಿದ್ದೀನಿ. ಇವರು ಒಳ್ಳೆ ಅಡುಗೆ ನಮ್ಮ ಚಿಕನ್ ಪಾರ್ಟಿಯಲ್ಲಿ ಇವರೇ ಬಂದು ಮುಂದಾಟ ತಗೊಂಡು ಮಾಡ್ತಾರೆ. ಒಳ್ಳೊಳ್ಳೆ ಟೇಸ್ಟು ಇರುತ್ತೆ ಬಸವ ಮಾಡಿದ್ರೆ. ಕೆಂಪಗೆ ಆಗ್ಬೇಕಂತೆ, ಅದಕ್ಕೆ ತಿರುಗಿಸ್ತಾ ಇದ್ದಾರೆ ಬಸವ ಅವರು. ಈಗ ಕೆಂಪಗಾದ ಮೇಲೆ ಕುದ್ದಿದ ಮೇಲೆ
ಕೊತ್ತಂಬರಿ ಹಾಕ್ತಾ ಇದ್ದಾರೆ. ಬಟ್ಟೆ ಹಿಡ್ಕಲೇ, ಇದು ಪ್ಲೇಟ್ ಹಿಡ್ಕೋಬೇಡ, ಅದನ್ನ ಹಿಡ್ಕ. ವೀರೇಶ್ ಏನದು? ಎವರೆಸ್ಟ್ ಅಂದ್ರೆ ಖಾರದ ಪುಡಿ. ಓಕೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ ಇದು. ಸೂಪರ್. ಇದು ಹೇಳ್ಬೇಡ ಸುಮ್ಮನೆ. ಗರಂ ಮಸಾಲ. ಗರಂ ಮಸಾಲ ಹಾಕಿ ಈ ಥರ ಎಲ್ಲ ತಿರುಗಿಸ್ತಾ ಇದ್ದಾರೆ ಬಸವ ಸರ್. ಇಷ್ಟು ಕೆಂಪಗಿದೆ. ಈ ಖಾರ ಇರೋದು ನೋಡಿ ಎಲ್ಲಿ ನಮ್ಗೇನ ಅದೇ ರೀತಿಯಾಗಿ ರುಚಿಯ ತಕ್ಕ ಉಪ್ಪು ಎಷ್ಟು ಹಾಕ್ಬೇಕು ಏನಂತೇಳಿ ಕರಿಬಸ್ಸಿಗೆ ಅದು ಐಡಿಯಾ ಇರುತ್ತೆ, ಅವ್ರು ಹಾಕ್ತಾಯಿದ್ದಾರೆ. ಎಲ್ಲೇ ಏನೇ ಪಾರ್ಟಿ ಮಾಡಿದ್ರು ಖಾರ ಉಪ್ಪು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಆದರೆ ನನಗೆಲ್ಲೋ ಒಂದು ಕಡೆ ಡೌಟ್ ಬರಕತ್ತೈತಿ, ಇದು ಕೆಂಪಗಿರೋದು ನೋಡಿ. ನೋಡೋಣ ಟೇಸ್ಟ್ ತಿಂದ ಮೇಲೆ ಗೊತ್ತಾಗುತ್ತೆ. ಅವ್ರು ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತಾರೆ. ಟೇಸ್ಟ್ ನೋಡ್ತಾ ಇದ್ದಾರೆ. ಸೊ ಎಣ್ಣೆ ಆಗಿದೆ ಅಂದ್ರೆ ಸುಡೋದು ಹಾಕ್ಬಿಟ್ಟನ ಬೈತಾ ಇದ್ದಾನೆ ವೀರೇಶ ಬಸ್ಸುಗೆ. ಏನಿದೆ ವಿರೋ, ಹೆಂಗಿದೆ ಟೇಸ್ಟ್ ವಿರೋ? ಖಾರ ಇನ್ನು ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಖಾರ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಓಕೆ, ಇವಾಗ ಚಿಕನ್ ಹಾಕ್ತಾ ಇದ್ದಾರೆ. ಫೈನಲ್ ಹಂತಕ್ಕೆ ಬಂದಿದೆ ನಮ್ಮ ಚಿಕನ್ ಪಾರ್ಟಿ. ಇನ್ನೇನು ಚಿಕನ್ ಇದನ್ನ ತಿರುಗಿಸ್ಬಿಟ್ಟು ಟೇಸ್ಟ್ ನೋಡ್ತಾರೆ. ಈ ಒಂದು ವಿಡಿಯೋ ಈ ಚಿಕನ್ ಆದ ನಂತರ ಪಾರ್ಟ್ 3 ನಿಮಗೆ ಸಿಗುತ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಕಂಪ್ಲೀಟ್ ಮುಗಿಯುತ್ತೆ. ಈ ವಿಡಿಯೋ ನೀವು ಕೊನೆವರೆಗೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಳ್ಳಿ ಹುಡುಗರ ಯಾವ ರೀತಿ ಚಿಕ್ಕ ಪಾರ್ಟಿ, ಒಂದು ಚಿಕನ್ ಪಾರ್ಟಿ ಯಾವ ರೀತಿ ಇದೆ ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ಸಿಗುತ್ತೆ. ಎಂಡವರೆಗೂ ವಿಡಿಯೋ ನೋಡಿರಿ. ಓಕೆ, ಆಲ್ರೆಡಿ ಕೊನೆ ಹಂತಕ್ಕೆ ಬಂದಿದೆ ನಮ್ಮ ಚಿಕನು. ಆಲ್ರೆಡಿ ರೆಡಿಯಾಗಿದೆ. ನೋಡ್ತಾ ಇದ್ರೆ ತಿನ್ಬೇಕಂತ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ ನಾವೆಲ್ಲರೂ ಕೂಡ. ಇನ್ನೇನು ಅಲ್ಲಿ ಅಕ್ಷಯ ರೈಸಿಗೆ ಇಟ್ಟಿದ್ದಾನೆ, ಆಲ್ರೆಡಿ ಒಲೆ ಉರಿತಾ ಇದೆ. ಓಕೆ ಬಾಯ್ ಫ್ರೆಂಡ್ಸ್, ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದೀವಿ, ಯಾವ ರೀತಿ ತಿಂತಾಯಿದ್ದೀವಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಬಾಯ್. ಒಂದ್ಸಲ ಎಲ್ರಿಗೂ ಬಾಯ್ ಮಾಡಿಬ್ರೋ. ಬಾಯ್ ಹೇಳ್ರಪ್ಪ. ಬಾಯ್ 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 ಎಲ್ರಿಗೂ ಬಾಯ್. ಸಿಗೋಣ ಮತ್ತೆ ಮತ್ತೊಂದು ವೀಡಿಯೋದಲ್ಲಿ. ಬಾಯ್.